स्वागत है आप सभी का R1 न्यूज़ में। मैं आपके साथ साबिर मुकाशी। कन्नान मुशर्रफ बने VDA चेयरमैन। शहर बीजापुर के कांग्रेस नेता अब्दुल हमीद मुशर्रफ के बेटे कन्नान मुशर्रफ को VDA चेयरमैन बनाया गया है। इस अवसर पर बात करते हुए कई लोगों ने अपनी प्रतिक्रिया व्यक्त की। आज तहे दिल से शुक्रिया अदा करता हूँ फर्स्ट सिद्धरामैया साहब का, CM, बाद में DK शिव कुमार साहब का, MB पाटिल साहब का और सुनील गौड़ा साहब का और शिवानंद पाटिल का और हमारे यशवंतराव गौड़ा पाटिल साहब का, अशोक मंगली साहब का, CS नारगौड़ा साहब का, जो ऊपर मेरे ऊपर जो उम्मीद रखे हैं उनको तहे दिल से शुक्रिया अदा करता हूँ। आने वाले दिनों में इंशाल्लाह जो मेरे ऊपर उनकी उम्मीद है उससे अच्छे बीजापुर डेवलपमेंट जो अभी है इससे भी अच्छा करके जो उन्होंने बोलते हैं उससे अच्छा करके बताता हूँ। प्लान जो अब बने अभी तक तो जो है उसके ऊपर हमारे MB पाटिल साहब और कैसा बोलते हैं वो हिसाब से हम अच्छे से अच्छा प्लान करके डेवलप करते हैं। आने वाले दिनों में इंशाल्लाह अच्छे से अच्छा सोच के किसी भी बिना तकलीफ़ के काम अच्छे से अच्छा करेंगे, सबके साथ कोऑपरेट करके अच्छे से अच्छा डेवलपमेंट करते हैं बीजापुर इंशाल्लाह। आज फर्स्ट दिन चार्ज ले समय अभी क्या क्या पूरा स्टडी करके उसके ऊपर मैं आगे बढ़ता हूँ। मुझे तो बहुत बड़ी खुशी हो रही है। सबसे ज़्यादा तहे दिल से MB पाटिल साहब का बहुत शुक्रिया अदा करता हूँ। MB पाटिल साहब का, सुनील गौड़ा साहब का बहुत दिल से शुक्रिया अदा करता हूँ। वो एक उम्मीद से ज़्यादा मुझे दी। ಎಲ್ಲರಿಗೆ ನಮಸ್ಕಾರ। ನಾನು ಅಬ್ದುಲ್ ರಜಾಕ್ ಹೊರ್ತಿ, ಮಹಾನಗರ ಪಾಲಿಕೆ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ಮತ್ತು ಕಾಂಗ್ರೆಸ್ ಮುಖಂಡರಾದಂಥ ಇವತ್ತು ಒಂದು ಸಂತೋಷದ ವಿಷಯ ಏನೆಂದರೆ ಬಿಜಾಪುರ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ನಮ್ಮ ಹಮೀದನ್ನ ಮುಶ್ರೀಫ್ ಅವರು ಪುತ್ರ ಆದಂಥ ಕನ್ನಾನ್ ಮುಶ್ರೀಫ್ ಅವರಿಗೆ ಚೇರ್ಮನ್ ಆಗಿ ನೇಮಕ ಮಾಡಿದ್ದಾರೆ। ಮೊದಲನೇದಾಗಿ ನಾವು ಈ ನಾಡಿನ ಮುಖ್ಯಮಂತ್ರಿ ಆದಂಥ ಶ್ರೀಮಾನ್ ಸಿದ್ದರಾಮಯ್ಯಜಿಯವರು ಮತ್ತು DK ಶಿವಕುಮಾರ್ ಅವರು, ನಮ್ಮ ಉಸ್ತುವಾರಿ ಮಂತ್ರಿ ಆದಂಥ MB ಪಾಟೀಲ್ಜಿ ಅವರು, ಮತ್ತೊಬ್ಬರು ಇಲ್ಲೇ ಸಚಿವರಾದಂಥ ಶಿವಾನಂದ ಪಾಟೀಲ್ಜಿ ಅವರು, ಸುನೀಲ್ ಗೌಡ ಪಾಟೀಲ್ಜಿ ಅವರು, ಪಟ್ಕಾರ ರಾಠೋಡ್ ಅವರು, ಕಟಕ್ ದುಂಡ್ ಅವರು, ಯಶವಂತರಾಯಗೌಡ ಪಾಟೀಲ್ ಅವರು ಮತ್ತು ಎಲ್ಲ ಅಶೋಕ್ ಮನಗೋಳಿ ಅವರು ಮತ್ತು ರಾಜು ಅಲ್ಗೂರ್ ಅವರು, ಈ ಎಲ್ಲರ ಮುಖಂಡರ ಸಮ್ಮುಖದಲ್ಲಿ ಅವರಿಗೆ ಒಂದು ಚೇರ್ಮನ್ಶಿಪ್ ಆಯ್ಕೆ ಮಾಡಿದ್ದಾರೆ। ಅವರಿಗೆಲ್ಲರೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ। ಮತ್ತು ಕರ್ನಾಟಕನಾಗ ಬಹುತೇಕ ಸಣ್ಣ ವಯಸ್ಸಿನಾಗ ಈಗ ಚೇರ್ಮನ್ ಆಗಿದ್ದಾರೆ ಅಂದರೆ ಅದು ಕನ್ನಾನ್ ಮುಶ್ರೀಫ್ ಅವರು, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತೇನೆ। ಯಾಕಂದರೆ ಬಿಜಾಪುರ ನಗರದಲ್ಲಿ ಒಂದು ಪ್ರಾಧಿಕಾರ, ಒಂದು ಮಹಾನಗರ ಪಾಲಿಕೆ ಎರಡೂ ಕೂಡಿ ಒಂದು ಚಲೋ ಕೆಲಸ ಮಾಡಿದರೆ ಇಡೀ ಬಿಜಾಪುರ ಸಿಟಿಯಲ್ಲಿ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ। ಮತ್ತು ಆ ದೇವರ ಅವನಿಗೆ ಕನ್ನಾನಿಗೆ ಶಕ್ತಿ ಕೊಡಲಿ ಮತ್ತು ಎಲ್ಲರ ಕೆಲಸವನ್ನು ಮಾಡಲಿಕ್ಕೆ ಅವರಿಗೆ ದೇವರ ಪ್ರಾರ್ಥನೆ ಮಾಡ್ತೀನಿ, ಅವ್ರಿಗೆ ಶಕ್ತಿ ಕೊಡಲಿ ಅಂತ। ಮತ್ತೆಲ್ಲ ಸಮಾಜ ವರ್ಗದ ಎಲ್ಲ ಮುಖಂಡರು ತೊಗೊಂಡ್ಕಿಸಿ ಮತ್ತೆಲ್ಲ ವರ್ಗದವ್ರಿಗೆ ತೊಗೊಂಡ್ಕಿಸಿ ಅವರೆಲ್ಲ ಬಿಡಿಯದ ಅಭಿವೃದ್ಧಿ ಕೆಲಸ ಮಾಡಲಿ ಮತ್ತು ಎಲ್ಲ ಗಾರ್ಡನ್ಗಳನ್ನು ಅಭಿವೃದ್ಧಿಪಡಿಸಲಿ ಅಂತ ಅವರಲ್ಲಿ ವಿನಂತಿ ಮಾಡ್ಕೋತೀನಿ। ಮತ್ತು ಅವರು ಕೂಡ ಎಲ್ಲ ತೊಗೊಂಡ್ಕಿಸಿ ಹೋಗ್ತಾರೆ ಅನ್ನೋದು ನಂಬಿಕೆ ಕೂಡ ಇದೆ। ಮತ್ತು ಇವತ್ತು ಬೆಳಗ್ಗೆ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಭೇಟಿಯಾಗಿ ನಮ್ಮ ಕನ್ನಾನ್ ಮುಶ್ರೀಫ್ ಅವರು ನಾವು ಕೂಡಿ ಹೋಗಿ ಭೇಟಿಯಾಗಿ ಅವ್ರಿಗೆ ಹೇಳಿ ಮತ್ತು ಇವತ್ತೇನು ಪದಗ್ರಹಣ ಮಾಡಿದರು, ಭಾಳ ಕಾಂಗ್ರೆಸ್ ಮುಖಂಡರು ಮತ್ತು ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು, ಭಾಳಷ್ಟು ಜನ ಊರಿನ ಹಿರಿಯರು ಎಲ್ಲರೂ ಬಂದ್ಕಿಸಿ ಅವರಿಗೆ ಸನ್ಮಾನ ಮಾಡಿದರು। ಭಾಳ ಸಂತೋಷದಿಂದ ಇವತ್ತು ಈ ಕಾರ್ಯಕ್ರಮ ಆಯಿತು। ಮತ್ತು ಎಲ್ಲ ವಿಧಿವಿಧಾನಗಳಿಂದ ಪೂಜೆ ಪುನಸ್ಕಾರ ಫಾತ್ಯ ವಗೈರ ಎಲ್ಲ ಈ ಸಂದರ್ಭದಲ್ಲಿ ನೆರವೇರಿಸಿದ್ದು, ಆದ್ದರಿಂದ ಇವತ್ತು ದೇವರ ಒಳ್ಳೆಯದಾಗಲಿ ಅಂತ ಎಲ್ಲರಿಗೆ ಹಾರೈಸುತ್ತಾ, ಮತ್ತು ಇವರೆಲ್ಲ ಸಣ್ಣ ವಯಸ್ಸಾಗ ಇಡೀ ಕರ್ನಾಟಕನಾಗೆ ಸಣ್ಣ ವಯಸ್ಸ ಒಂದು ಚೇರ್ಮನ್ ಆಗ್ಯಾರ ಅಂದ್ರೆ ಅದು ಭಾಳ ಸಂತೋಷದ ಖುಷಿ। ಮತ್ತು ಅವ್ರು ಭಾಳ ಒಳ್ಳೆಯ ಮನುಷ್ಯ ಅದನ್ನು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಅದ। ಆ ದೇವರು ಅವನಿಗೆ ಶಕ್ತಿ ಕೊಡಲೈತೆ। ಈ ರಂಜಾನ್ ಪವಿತ್ರ ತಿಂಗಳಾಗ ಅವರಿಗೆ ಕನ್ನಾನ್ ಮುಶ್ರೀಫ್ ಅವರಿಗೆ ಒಂದು VDA ಚೇರ್ಮನ್ ಮಾಡಿದ್ದಾರೆ ಅಂದಕ್ಕೆ ಭಾಳ ಸಂತೋಷ ಆಗಿದೆ। ನಾವೆಲ್ಲರೂ ಮಹಾನಗರ ಪಾಲಿಕೆ ಸದಸ್ಯರು ಕೂಡಿ ಅವರಿಗೆಲ್ಲ ಶುಭ ಕೋರಿ ಮತ್ತು ಇವತ್ತಿನ ದಿವಸ ನಾವೆಲ್ಲ ಇಲ್ಲಿ ಹಾಜರಿದ್ದು ಅವ್ರಿಗೆ ಒಳ್ಳೆಯದಾಗಲಿ, ಬಿಜಾಪುರ್ಗೆ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ। ಜೈ ಹಿಂದ್, ಜೈ ಕರ್ನಾಟಕ। ಇವತ್ತಿನ ದಿವಸ ಬಿಜಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ನಮ್ಮ ಕನ್ನಾನ್ ಮುಶ್ರಫ್ ಅವರು ಅಧಿಕಾರ ಸ್ವೀಕಾರ ಮಾಡಿದ್ರು। ಅವರು ಯುವ ಉತ್ಸಾಹಿಗಳು, ಬಡವರ ಬಗ್ಗೆ ಕಾಳಜಿ ಇರುವಂಥವ್ರು, ಅವರು ಬಿಜಾಪುರದ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಟ್ಟು ಬಿಜಾಪುರ ಅಭಿವೃದ್ಧಿಗೆ ಶ್ರಮಿಸ್ತಾರೆ ಅಂತ ಹೇಳಿ ಅವ್ರಿಗೆ ನಾನು ಅಭಿನಂದನೆಗಳನ್ನು ನಮ್ಮ ಪರವಾಗಿ ಮತ್ತು ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ। ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು। ಇವತ್ತಿನ ದಿನ
ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕನ್ನಾನ್ ಮುಶ್ರೀಫ್ ಅವರು ಏನು ಸರ್ಕಾರದಿಂದ ಸಿದ್ದರಾಮಯ್ಯನವರು ಆದೇಶ ಹೊರಡಿಸಿ ಒಂದು ಬಿಜಾಪುರ ನಗರಕ್ಕೆ ಹಿಂದೂ ಮತ್ತು ಮುಸ್ಲಿಂ ಏಕತೆ ಬಾಂಧವ್ಯದಿಂದ ಹೋಗಲೆತ್ತೇಳಿ ಇದೊಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಮೊದಲು ಸಿದ್ದರಾಮಯ್ಯನವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಅದೇ ಥರ ಕನ್ನಾನ್ ಮುಶ್ರೀಫ್ ಅವರು ಮುಂದಿನ ದಿನಗಳಲ್ಲಿ ಎಲ್ಲ ವರ್ಗದ ಜನರನ್ನು ಬಿಜಾಪುರ ನಗರದ ಅಭಿವೃದ್ಧಿಗೋಸ್ಕರ ಎಲ್ಲರೂ ತೊಗೊಂಡು ಹೋಗಲೆತ್ತೇಳಿ ಆಶಿಸ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ. ಸಮಸ್ತ ನಾಡಿನ ಜನರಿಗೆ ನಾನು ಇವತ್ತು ಸಂತೋಷದ ಸುದ್ದಿ. ಇಂದು ನಗರದಲ್ಲಿ ನೆನೆಗುದಿಗೆ ಬೀಳುವಂಥದ್ದು ಒಂದು ಬಿಡಿಎ ಅಧ್ಯಕ್ಷ ಹುದ್ದೆಯನ್ನು ಇನ್ನೂವರೆಗೂ ಆಗಿದ್ದಿಲ್ಲ. ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇದೊಂದು ವಿಜಯಪುರದಲ್ಲಿ ಅಲ್ಪಸಂಖ್ಯಾತರಿಗೆ ಒಂದು ದೊಡ್ಡ ಕೊಡುಗೆ ಕೊಟ್ಟಂಗೆ ಆಗಿದೆ. ಈ ಸದ್ಯದಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ MB ಪಾಟೀಲ್ರ ಆಶೀರ್ವಾದದಿಂದ ಇವತ್ತು ಯುವ ಕಣ್ಮಣಿ ಯುವಕರ ಒಂದು ಒಳ್ಳೆಯ ನಮ್ಮ ಕನ್ನಾನವರು ಹಮೀದನ್ನ ಮುಶ್ರೀಫ್ ಅವರು ಅವರ ಮಗನಾದಂಥ ಅವರ ಪುತ್ರ ಕನ್ನಾನವರಿಗೆ ಈ ಒಂದು ಒಲಿದು ಬಂದಂತಹ ಬಿಡಿ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಒಂದು ವಿಜಯಪುರ ನಗರಕ್ಕೆ ಸಂತೋಷದ ಸುದ್ದಿ. ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಏನು ಹೇಳಬೇಕಂತಂದರೆ, ನಮ್ಮ ಈ ಹೋದ ಒಂದು ಚುನಾವಣೆಯಲ್ಲಿ 2023ರಲ್ಲಿ ನಡೆದಂಥ ಒಂದು ವಿಧಾನಸಭಾ ಚುನಾವಣೆಯಲ್ಲಿ BJP ಅಕ್ರಮವಾಗಿ ವೋಟಿಂಗ್ ಮಾಡಿ ಆ ಸ್ಥಾನವನ್ನು ತೆಗೆದುಕೊಂಡಂತಹ ನಮ್ಮ ನಗರ ಶಾಸಕರು ಅದನ್ನೇ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ತಿರುಗೇಟು ಕೊಡುವಂತಹ ಸಂದರ್ಭದಲ್ಲಿ ಇವತ್ತು ಈ ಸಂದರ್ಭದಲ್ಲಿ ತೋರಿಸಿಕೊಟ್ಟಂತಹ ಈ ಬಿಡಿ ಅಧ್ಯಕ್ಷ ಹಮೀದ್ ಮುಶ್ರೀಫ್ ಅವರ ಪುತ್ರನಿಗೆ ಕೊಟ್ಟಿದ್ದು ನಮಗೆ ಸಂತೋಷದ ಸುದ್ದಿ. ಈ ಸಂದರ್ಭದಲ್ಲಿ ನಾನು ಯುವಕರ ಇದು ಮೊಟ್ಟ ಮೊದಲು ಬಿಡಿ ಅಧ್ಯಕ್ಷ ವಿಜಯಪುರದಲ್ಲಿ ಯಾವ ಒಂದು ವಿಷಯದಲ್ಲಿ ಆಗಿದ್ದಿಲ್ಲ. ಇವತ್ತು ಆ ಸಣ್ಣ ವಯಸ್ಸಿನಲ್ಲಿ ಬಿಡಿ ಅಧ್ಯಕ್ಷ ಸ್ಥಾನ ಕೊಟ್ಟಂತಹ ನಮ್ಮ MB ಪಾಟೀಲ್ ಸಾಹೇಬರಾಗಲಿ, ಶಿವಾನಂದ ಪಾಟೀಲ್ ಸಾಹೇಬರಾಗಲಿ, ಇವತ್ತು ನಮ್ಮ ಕಾಂಗ್ರೆಸ್ಸದ ಎಲ್ಲ ಮುಖಂಡರು MLAಗಳು ಇವತ್ತು MLC ಅವರು ಅವರಿಗೊಂದು ಆಶೀರ್ವಾದ ಮಾಡ್ಯಾರತ್ತಂದ್ರೆ ಅದು ಭಾಳ ನಮಗೆ ಸಂತೋಷದ ಸುದ್ದಿ ಅದ. ಅದಕ್ಕೆ ನಾವು ಅವ್ರ ಬಗ್ಗೆ ಎಷ್ಟೇ ಹೇಳಿದ್ರು ನಾವು ನಮ್ಮ ಪರವಾಗಿ ಇರುವಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ನಾನು ನೆನೆಸ್ಕೋಬೇಕಾಗ್ತದೆ. ಅದಕ್ಕೆ ಈ ಸಂದರ್ಭದಲ್ಲಿ ನಾನು 2 ಮಾತನ್ನು ಹೇಳಿ ಮುಗಿಸ್ತೇನೆ. ರಫೀಕ್ ಅಹಮದ್ ಖಾನೆ. ಕನ್ನಾನ್ ಹಮೀದ್ ಮುಶ್ರೀಫ್ ಅವರು ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಮಾಡಿದ್ದು ಸರ್ಕಾರದ ಒಂದು ಬಿಜಾಪುರ ಜಿಲ್ಲೆಯ ಒಂದು ಹೆಮ್ಮೆಯ ವಿಷಯ. ಯಾಕಂದ್ರೆ ಹಮೀದ್ ಮುಶ್ರೀಫ್ ಅವರು 2 ಬಾರಿ ಶಾಸಕರನ್ನು ತಪ್ಪಿಸಿಕೊಂಡ ನಂತರ ಇವತ್ತು ಅವರಿಗೊಂದು ಒಳ್ಳೆಯ ಅವರ ಮನೆತನಕ್ಕೆ ಒಂದು ಒಳ್ಳೆಯ ಪ್ರಾಧಿಕಾರ ಅಧ್ಯಕ್ಷ ಮಾಡಿದ್ದು ಬಿಜಾಪುರ ನಗರ ಹಿತದೃಷ್ಟಿಯಿಂದ, ಒಂದು ನಗರ ಅಭಿವೃದ್ಧಿ ದೃಷ್ಟಿಯಿಂದ ಮತ್ತು ಅವರು ಕನ್ನಾನ್ ಮುಶ್ರೀಫ್ ಅವರು ಅಧ್ಯಕ್ಷರಾದ ನಂತರ ಇವತ್ತು ಅಧಿಕಾರ ಸ್ವೀಕರಿಸಿದ ನಂತರ ಬಡವರ ಸಲುವಾಗಿ ಈ ನಗರಾಭಿವೃದ್ಧಿ ಇಲಾಖೆ ಇರುವುದು ಮೇನ್ ಉದ್ದೇಶ ಬಡವರ ಸಲುವಾಗಿ ಸ್ಕೀಮ್ಗಳು ಮಾಡಿ ಬಡವರಿಗೆ ಅನುಕೂಲ ಮಾಡಿ ಕೊಟ್ಟರೆ ಬಿಜಾಪುರ ನಗರದಲ್ಲಿ ಹಲವಾರು ಸ್ಲಮ್ಗಳು ಬಡತನ ಮನೆತನದವರು ಭಾಳ ಇಲ್ಲಿ ದುಡಿಯುವಂಥ ಜನ ಭಾಳದ ಅಂಥವ್ರಿಗೆ ಒಂದು ಸ್ಕೀಮ್ ಮಾಡಿ ಬಡವರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ನನ್ನ ವಿನಂತಿ. ಅಶೋಕ್ ನ್ಯಾಮಗೌಡ, ಮಹಾನಗರ ಪಾಲಿಕೆ, ಬಿಜಾಪುರ.